ಶ್ರೀಗಳ ಚೊಚ್ಚಲ ಪರ್ಯಾಯ ಮಹೋತ್ಸವದ ಭವ್ಯ ಶೋಭಾಯಾತ್ರೆ ಭಾನುವಾರ ಬೆಳಗಿನ ಜಾವ ವಿಜೃಂಭಣೆಯಿಂದ ನಡೆದಿದ್ದು ಲಕ್ಷಾಂತರ ಮಂದಿ ಭಕ್ತರು ಸಾಕ್ಷಿಯಾದರು. ಕಾಪು ದಂಡತೀರ್ಥದಲ್ಲಿ ಮಧ್ಯರಾತ್ರಿ ಪುಣ್ಯ ಸ್ನಾನ ಮುಗಿಸಿದ ಯತಿಗಳು ಪಟ್ಟದ ದೇವರಿಗೆ ಪೂಜೆಯನ್ನ ಸಲ್ಲಿಸಿ 2:30ಕ್ಕೆ ಸರಿಯಾಗಿ ಜೋಡುಕಟ್ಟೆಗೆ ಆಗಮಿಸಿದ್ರು. ಬಳಿಕ ವೈಭವದ ಮೆರವಣಿಗೆ ಆರಂಭಗೊಂಡು ಕೋರ್ಟ್ ರಸ್ತೆ, ಹಳೆ ಡಯಾನಾ ಸರ್ಕಲ್, ಐಡಿಯಲ್ ಸರ್ಕಲ್, ತೆಂಕಪೇಟೆ ಮಾರ್ಗವಾಗಿ ರಥ ಬೀದಿಗೆ ಸಾಗಿ ಬಂತು. ಮೆರವಣಿಗೆಯಲ್ಲಿ ಸಾಗಿದ ಜನಪದ ಕಲಾ ಪ್ರಕಾರಗಳು, ಸ್ತಬ್ಧ ಚಿತ್ರಗಳು, ಚಂಡಿಗಾನಾದ ಮೆರವಣಿಗೆಯ ಅಂದ ಹೆಚ್ಚಿಸಿದವು. ಚಂಡಿ ಬಳಗ, ಕುಣಿತ, ಭಜನೆ, ಗೊರವರ ಕುಣಿತ, ಕೊಂಬು, ಕಹಳೆ, ಪುಟಾಣಿಗಳಿಂದ ಮರಕಾಲು ಕುಣಿತ, ಕಂಗೀಲು ನೃತ್ಯ, ನಾಸಿಕ್ ಬ್ಯಾಂಡ್, ಗೊಂಬೆ ನೃತ್ಯ ಸಹಿತ ವಿವಿಧ ತಂಡಗಳು ಭಾಗಿಯಾಗಿದ್ವು. 10 ಟ್ಯಾಬ್ಲೋ ಕಲಾ ತಂಡಗಳ ಜೊತೆಯಲ್ಲಿ ಶಿರೂರು ಮಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಸೇರಿದಂತೆ ಅಷ್ಟಮಠಗಳ ಯತಿಗಳು ವಾಹನದಲ್ಲಿರಿಸಿದ ಪಲ್ಲಕ್ಕಿಯಲ್ಲಿ ಕುಳಿತು ಸಾಗಿದ್ರು. ಭಾನುವಾರ ಮುಂಜಾನೆ ಸುಮಾರು 2:30ಕ್ಕೆ ಜೋಡುಕಟ್ಟೆಯಿಂದ ಆರಂಭಗೊಂಡ ಮೆರವಣಿಗೆ ಸುಮಾರು 2 ಕಿಲೋಮೀಟರ್ ಸಾಗಿ ರಥ ಬೀದಿಯಲ್ಲಿ ಸಂಪನ್ನಗೊಂಡಿತು. ಉಡುಪಿ ಸಹಿತ ನಾಡಿನ ಮೂಲೆ ಮೂಲೆಯ ಭಕ್ತರು ಪರ್ಯಾಯದ ಅದ್ಧೂರಿ ಮತ್ತು ವೈಭವಕ್ಕೆ ಸಾಕ್ಷಿಯಾದರು. ಮುಂಜಾನೆ ಪರ್ಯಾಯದ ಮೆರವಣಿಗೆಗಾಗಿ ರಸ್ತೆಯ ಇಕ್ಕೆಲೆಗಳಲ್ಲಿ, ಬೃಹತ್ ಕಟ್ಟಡಗಳ ಮಳಿಗೆಗಳಲ್ಲಿ, ಕಾಂಪೌಂಡ್ ಗೋಡೆಗಳ ಮೇಲೆ ಕುಳಿತುಕೊಂಡು ಜನರು ಮೆರವಣಿಗೆಯನ್ನ ವೀಕ್ಷಣೆ ಮಾಡಿದ್ರು. ಉಡುಪಿಯೇ ಎಚ್ಚರದಿಂದ ಇದ್ದು ವೈಭವದ ಪರ್ಯಾಯ ಮೆರವಣಿಗೆಯ ಸೊಬಗನ್ನ ಕಣ್ತುಂಬಿಕೊಂಡಿತು. ಮೆರವಣಿಗೆಯಲ್ಲಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ, ಮಾಜಿ ಶಾಸಕರಾದ ರಘುಪತಿ ಭಟ್, ಪ್ರಮೋದ್ ಮಧ್ವರಾಜ್, ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ, ಸ್ವಾಗತ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮಟ್ಟಾರು ರತ್ನಾಕರ ಹೆಗ್ಡೆ, ವೀಣಾ ಶೆಟ್ಟಿ, ನಯನ ಗಣೇಶ್ ಮೊದಲಾದವರು ಉಪಸ್ಥಿತರಿದ್ದರು. ಪರ್ಯಾಯ ಮಹೋತ್ಸವದಲ್ಲಿ ಭಾಗಿಯಾದ ಭಕ್ತರು ಖುಷಿ ಹಂಚಿಕೊಂಡಿದ್ದು ಹೀಗೆ. ಪ್ರಸ್ತುತ ಶಿರೂರು ಮಠದ ಪರ್ಯಾಯ ಬಹಳ ವೈಭವದಿಂದ ಅದ್ಭುತವಾಗಿ ಜರುಗ್ತಾ ಇದೆ. ಸುಮಾರು ಲಕ್ಷಕ್ಕೂ ಮಿಕ್ಕಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಬರುವಂಥ ಎಲ್ಲ ಭಕ್ತರಿಗೆ ಮಠದ ವತಿಯಿಂದ ಬಹಳ ಒಳ್ಳೆಯ ರೀತಿಯ ವ್ಯವಸ್ಥೆಗಳು ಜರುಗ್ತಾ ಇದೆ. ಅಷ್ಟೇ ಅಲ್ಲ, ನಾಡಿನ ಬೇರೆ ಬೇರೆ ಕಡೆ, ಈ ಉಡುಪಿಯ ಸುಮಾರು 10 ಕಡೆಗಳಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಲಾ ಪ್ರಕಾರಗಳು ಜರುಗ್ತಾ ಇದೆ. ಹಾಗೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಊಟ, ವಸತಿ ವ್ಯವಸ್ಥೆ ಎಲ್ಲವೂ ಕೂಡ ಮಠದವರು, ಉಡುಪಿ ಆಡಳಿತ ಕ್ಷೇತ್ರ, ಉಡುಪಿ ಆಡಳಿತ ಮಂಡಳಿಯವರು ಭಾಳ ಚೆನ್ನಾಗಿ ನಡೆಸ್ಕೊಳ್ತಾ ಇದ್ದಾರೆ. ಬಹುಶಃ ಇದೊಂದು ಮಾದರಿ ಪರ್ಯಾಯ ಅಂತ ಹೇಳಿ ಸಂತೋಷ ಆಗ್ತದೆ. ಸಿಂಹಾಸನದಲ್ಲಿ ಏರತಕ್ಕಂಥ ಈ ಸಂದರ್ಭದಲ್ಲಿ ರಾಜರುಗಳು ಉಪಸ್ಥಿತರಿದ್ದು ಈ ಒಂದು ಅತ್ಯಂತ ಐತಿಹಾಸಿಕವಾದಂತಹ ಈ ಕಾರ್ಯಕ್ರಮದ ಸಾಕ್ಷಿಯಾದದ್ದು ಅತ್ಯಂತ ಅರ್ಥಪೂರ್ಣವಾಗಿ ನಾವು ಶ್ರೀಕೃಷ್ಣನ ಸೇವೆಯನ್ನು ಅವರ ಪರಂಪರೆಯವರು ಬಹಳ ಹಿಂದಿನಿಂದಲೂ ಕೂಡ ಮಾಡಿಕೊಂಡು ಬಂದವರು. ಕೃಷ್ಣನಿಗೆ ರತ್ನ ಕವಚವನ್ನು ಮೈಸೂರು ಮಹಾರಾಜರು ಅವರು ಸಮರ್ಪಣೆ ಮಾಡಿದ್ದಾರೆ ಅಂತ ಒಡೆಯರು. ಅದೇ ರೀತಿ ನಮ್ಮ ಮನೆ ನಾಯರಕೆರೆಯಲ್ಲಿ ನಾವು ಪ್ರತಿ ಸಲ ಪರ್ಯಾಯ 2 ವರ್ಷಕ್ಕೊಮ್ಮೆ ಬರುವಾಗ 2 ವರ್ಷಕ್ಕೊಮ್ಮೆ ಬರ್ತದೆ. ನಾವು ಪ್ರತಿ ಸಲ ಇಲ್ಲಿ ಫುಲ್ ಕಿನ್ನಿಮುರ್ಗಿಯಿಂದ ಹಿಡಿದು ಕೃಷ್ಣ ಮಠಕ್ಕೆ ರೌಂಡ್ ಹಾಕಿ ಫುಲ್ ಅದೊಂದು 2-3 ರೌಂಡ್ ಆಗ್ತದೆ. ಹಾಗೆ ತುಂಬ ನಮಗೆ ಉಡುಪಿಯವರಿಗೆ ಒಂದು ಒಳ್ಳೆ ಹಬ್ಬ ಅಂತ ಹೇಳ್ಬೋದು. ಈ ಮಂಗಳೂರಲ್ಲಿ, ಮೈಸೂರಲ್ಲಿ ದಸರಾದೆಲ್ಲ ಫೇಮಸ್. ಹಾಗೆ ನಮಗೆ ಉಡುಪಿಯಲ್ಲಿ ಇದೊಂದು ನಮಗೆ ನಾವು ಪುಣ್ಯವಂತರು ಅಂತ ಹೇಳ್ಬೋದು. ನಿಮ್ಮ ಹೆಸರು? ತಿಲಕ್ ರಾಜ್.